ಒಡಿಶಾದಲ್ಲಿ ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆಯನ್ನ ಅದ್ದೂರಿಯಿಂದ ಮಾಡಲಾಗುತ್ತೆ. ಈ ವರ್ಷವೂ ಕೂಡ ಅದ್ದೂರಿಯಿಂದ ಬರಮಾಡಿಕೊಂಡಿದ್ದು ಕಳೆದ 2 ದಿನಗಳಿಂದ ಅದ್ದೂರಿಯ ರಥಯಾತ್ರೆ ನಡೀತಾ ಇದೆ. ಇನ್ನು ಈ ಜಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ಭವ್ಯವಾದ ರಥಗಳು ನೋಡುಗರ ಕಣ್ಮನವನ್ನ ಸೆಳೀತಾ ಇವೆ. ಇನ್ನು ಈ ರಥಯಾತ್ರೆಯು ಸುಮಾರು 3 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಗುಂಡಿಚಾ ದೇವಸ್ಥಾನದವರೆಗೂ ಕೂಡ ಸಾಗಲಿದ್ದು ಒಟ್ಟು 9 ದಿನಗಳ ಕಾಲ ಈ ರಥೋತ್ಸವ ನಡೆಯಲಿದೆ. ಸದ್ಯ ಈ ರಥೋತ್ಸವದಲ್ಲಿ ಆಕರ್ಷಿಸ್ತಾ ಇರತಕ್ಕಂತಹ 3 ರಥಗಳಾದ ಜಗನ್ನಾಥನ ನಂದಿಘೋಷ, ಬಲಭದ್ರನ ತಾಳಧ್ವಜ ಮತ್ತು ಸುಭದ್ರೆಯ ದರ್ಪದಳ ರಥಗಳ ನಿರ್ಮಾಣ ಕಾರ್ಯವೇ ಒಂದು ಮಹಾಯಜ್ಞ. ಈ ರಥ ತಯಾರಿಸಲು 58 ದಿನಗಳ ಕಾಲ ಈ ಮಹಾಯಜ್ಞ ನಡೆಯಲಿದ್ದು ಮಹಾರಾಣ ಎಂದು ಕರೆಯಲ್ಪಡುವಂತಹ ಬಡಗಿಗಳು ಹಾಗೂ ಬೋಯಿ ಎಂಬಂತಹ ಸೇವಕರು, ರೂಪಕಾರ ಎಂಬಂತಹ ಶಿಲ್ಪಿಗಳು, ಚಿತ್ರಕಾರ ಎಂಬಂತಹ ವರ್ಣ ಚಿತ್ರಕಾರರು ಸೇರಿದಂತೆ 200ಕ್ಕೂ ಹೆಚ್ಚು ನುರಿತಂತಹ ಕುಶಲಕರ್ಮಿಗಳು ಈ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸುತ್ತಾರೆ. ಇನ್ನು ಅಕ್ಷಯ ತೃತೀಯದ ಪವಿತ್ರ ದಿನದಂದು ಈ ರಥ ನಿರ್ಮಾಣಕ್ಕೆ ಚಾಲನೆಯನ್ನು ಕೂಡ ನೀಡಲಾಗುತ್ತೆ. ಅದಾಗಿ 58 ದಿನಗಳಲ್ಲಿ ರಥೋತ್ಸವ ಶುರುವಾಗುತ್ತೆ. ಅಂದಹಾಗೆ ಪ್ರತಿಯೊಂದು ರಥವೂ ಕೂಡ ಸುಮಾರು 200 ಟನ್ಗಳಿಗೂ ಹೆಚ್ಚು ತೂಕ, ಹಾಗೆ 45 ಅಡಿ ಎತ್ತರ ಹಾಗೂ ಸಂಕೀರ್ಣ ಕೆತ್ತನೆಗಳನ್ನು ಕೂಡ ಒಳಗೊಂಡಿರುತ್ತೆ. ಅದಲ್ಲದೆ ಕಣ್ಮನ ಸೆಳೆಯುವಂತಹ ಬಣ್ಣಗಳಿಂದ ಕೂಡಿರುತ್ತೆ. ಇನ್ನು ಈ ರಥಗಳ ನಿರ್ಮಾಣಕ್ಕೆ ಪವಿತ್ರ ಮತ್ತು ದೈವಿಕ ಶಕ್ತಿ ಇರತಕ್ಕಂಥ ಗಾಸಿ, ದೌರ, ಆಸನ, ಸಿಮ್ಲಿ ಮತ್ತು ಮಹಾನಿಂಬದಂತಹ ನಿರ್ದಿಷ್ಟ ಜಾತಿಯ ಮರಗಳನ್ನು ಮಾತ್ರ ರಥ ನಿರ್ಮಾಣಕ್ಕೆ ಬಳಸಲಾಗುತ್ತೆ. ಅಲ್ಲದೆ ಶಂಖ, ಚಕ್ರ, ಗದೆ ಅಥವಾ ಪದ್ಮನಂತಹ ದೈವಿಕ ಚಿಹ್ನೆಗಳು ಮೂಡಿರತಕ್ಕಂತಹ ಮರಗಳನ್ನು ಮಾತ್ರವೇ ಈ ರಥಕ್ಕಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಮರಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಮರವನ್ನು ಕಡಿಯುವಂತಹ ಮುನ್ನ ವನದೇವತೆಗಳ ಅನುಮತಿಯನ್ನು ಕೂಡ ಪಡ್ಕೊಳ್ಳಲು ಪುರೋಹಿತರು ವಿಸ್ತಾರವಾದಂತಹ ಪೂಜೆ ಹಾಗೂ ಹೋಮ ಹವನಗಳನ್ನು ಕೂಡ ನಡೆಸ್ತಾರಂತೆ. ಇನ್ನು ನಂತರವೇ ಮರಗಳನ್ನು ಕಡಿದು ಅತ್ಯಂತ ಗೌರವದಿಂದ ಪುರಿಗೆ ತರಲಾಗತ್ತಂತೆ. ಇನ್ನು ಇಷ್ಟೊಂದು ಶ್ರಮ, ಭಕ್ತಿ ಮತ್ತು ಕಲಾತ್ಮಕತೆಯಿಂದ ನಿರ್ಮಿಸಿರ್ತಕ್ಕಂಥ ಈ 3 ರಥಗಳನ್ನು ರಥಯಾತ್ರೆ ಮುಗಿದ ಬಳಿಕ ರಥವನ್ನ ಸಂಪೂರ್ಣವಾಗಿ ನಾಶಪಡಿಸಿ ಮುಂದಿನ ವರ್ಷಕ್ಕೆ ಹೊಸ ರಥವನ್ನ ತಯಾರಿಸಲಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ರಥಗಳನ್ನ ನಿರ್ಮಿಸುವುದು ಶುದ್ಧತೆ, ನವೀಕರಣ ಮತ್ತು ನಿರಂತರತೆಯ ಸಂಕೇತವಾಗಿದೆ. ಇನ್ನು ಹಳೆಯದನ್ನ ತ್ಯಜಿಸಿ ಹೊಸದನ್ನ ಸ್ವೀಕರಿಸುವಂತಹ ಜೀವನದ ತತ್ವವನ್ನ ಇದು ಸಾರ್ತಾ ಇದೆ. ಇನ್ನು ಕೆಡವಿದಂತಹ ರಥಗಳ ಮರದ ತುಂಡುಗಳನ್ನ ವ್ಯರ್ಥ ಮಾಡಲ್ಲ. ಅದನ್ನ ದೇವಸ್ಥಾನದ ಅಡುಗೆ ಮನೆಗಳಲ್ಲಿ ಮಹಾಪ್ರಸಾದವನ್ನ ತಯಾರಿಸಲು ಬಳಸ್ತಾರೆ. ಅದಲ್ಲದೆ ಬೇರೆ ದೇವಾಲಯಗಳು ಕೂಡ ಮರದ ತುಂಡುಗಳನ್ನ ನೀಡಲಾಗುತ್ತೆ. ಇನ್ನು ಕೆಲವು ಮರದ ತುಂಡುಗಳನ್ನ ಭಕ್ತರು ಕೂಡ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಒಂದಿಷ್ಟನ್ನ ಹರಾಜಿನ ಮೂಲಕ ಕೂಡ ಹಂಚಲಾಗತ್ತಂತೆ.